ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಚೇಮಂಗಲ ಪ್ರಧಾನಮಂತ್ರಿ ರೈಸಿಂಗ್ ಇಂಡಿಯಾ ಶಾಲೆಯ ಯುಕೆಜಿ ಮತ್ತು ಎಲ್ಕೆಜಿ ಮಕ್ಕಳಿಗೆ ಪೋಷಕರ ಸಭೆಯಲ್ಲಿ ಬ್ಯಾಗ್ ಮತ್ತು ಶಾಲಾ ಪುಸ್ತಕಗಳ ವಿತರಣಾ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಚೇಮಂಗಲ ಗ್ರಾಮ ಪಿಎಂಶ್ರೀ ಶಾಲೆಯ ಅಂದರೆ ಪ್ರಧಾನಮಂತ್ರಿ ರೈಸಿಂಗ್ ಇಂಡಿಯಾ ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಯುಕೆಜಿ ಮತ್ತು ಎಲ್ಕೆಜಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ಶಾಲಾ ಪುಸ್ತಕಗಳನ್ನು ವಿತರಣೆ ಮಾಡಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯರಾದ ನಾಗರಾಜರವರು, ನಮ್ಮ ಶಾಲೆಯಲ್ಲಿ ಖಾಸಗಿ ಶಾಲೆಯ ಮಕ್ಕಳಿಗೆ ಯಾವುದೇ ರೀತಿಯ ಕಡಿಮೆ ಇಲ್ಲದೆ ಉತ್ತಮವಾದ ಶಿಕ್ಷಣವನ್ನು ಕೊಡಲು ನಾವು ಪ್ರಯತ್ನ ಮಾಡಿದ್ದೇವೆ. ಆದರೆ ಪೋಷಕರಿಗೆ ನಮ್ಮ ಶಾಲೆಯ ಬಗ್ಗೆ ಕೀಳಿರಿಮೆ ಯಾಕೆ ಎಂಬುದು ನಮಗೆ ತಿಳಿಯುತ್ತಿಲ್ಲ. ಒಂದಂತೂ ಸತ್ಯ, ಖಾಸಗಿ ಶಾಲೆಯ ಮಕ್ಕಳಿಗೆ ಹೋಲಿಸಿದರೆ ನಮ್ಮ ಶಾಲೆಯ ಮಕ್ಕಳು ಭಾಳ ಚೆನ್ನಾಗಿ ಓದುತ್ತಿದ್ದಾರೆ ಎಂಬುದು ನಮ್ಮ ನಂಬಿಕೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಉನ್ನತೀಕರಿಸಿದ ಪ್ರಾಥಮಿಕ ಮಾದರಿ ಶಾಲೆಯನ್ನು ಉತ್ತಮವಾದ ರೀತಿಯಲ್ಲಿ ಕೊಂಡೊಯ್ಯುವಲ್ಲಿ ನಾವು ಪ್ರಯತ್ನ ಪಡುತ್ತೇವೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಬ್ಯಾಗ್ ಮತ್ತು ಪುಸ್ತಕ ವಿತರಣಾ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ನಾಗರಾಜು, ದೈಹಿಕ ಶಿಕ್ಷಕರಾದ ವೆಂಕಟೇಶ್ ಮೂರ್ತಿ, ಶಿಕ್ಷಕಿಯರಾದ ಆಶಾ ಉಪಸ್ಥಿತರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ವಿತರಣೆ ಮಾಡಿದ್ದಾರೆ. ಅದೇ ತರ ಒಂದು ವರ್ಣರಂಜಿತ ಪುಸ್ತಕಗಳು ನಮ್ಮ ಮಕ್ಕಳಿಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದ್ರೆ ಪುಸ್ತಕಗಳನ್ನ ನಾವೇ ಸೆಲೆಕ್ಟ್ ಮಾಡಿ LKG ಮತ್ತು UKG ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಇದು ಕೊಡೋ ಉದ್ದೇಶ ಮಕ್ಕಳಲ್ಲಿ ಕಲಿಕೆ, ಅವರು 1ನೇ ತರಗತಿಗೆ ಬರೋಷ್ಟೊತ್ತಿಗೆ LKG ಮತ್ತು UKGಯಲ್ಲಿ ಅವ್ರು ಏನೆಲ್ಲ ಕಲಿಬೇಕೋ ಆ ಎಲ್ಲ ಅಂಶಗಳನ್ನ ಕಲ್ತ್ಕೊಂಡು ನಂತರ ಅವರು 1ನೇ ತರಗತಿಗೆ ಬಂದಾಗ ಅವ್ರು ಅಲ್ಲಿಂದ ಆಚೆಗೆ ಅವ್ರಿಗೆ ಏನು ಸಾಮರ್ಥ್ಯಗಳನ್ನ ಕಲಿಬೇಕು, ಆ ಸಾಮರ್ಥ್ಯಗಳನ್ನ ಕಲಿಯಷ್ಟು ಸಾಮರ್ಥ್ಯ ಅವರಲ್ಲಿ ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶದಿಂದ ನಾವು PMಶ್ರೀ ಯೋಜನೆ ಅಡಿಯಲ್ಲಿ ಈ ಒಂದು ಪಠ್ಯಪುಸ್ತಕಗಳನ್ನ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದೇವೆ. ಇದನ್ನ ತಗೊಂಡು ಸುಮ್ಮನೆ ನಾವು ಮಕ್ಕಳ ಕೈಯಲ್ಲಿ ಏನೋ ಒಂದು ಗೀಚ್ ಇಳಿಸೋದಲ್ಲ. ಯಾವ ರೀತಿ ಪ್ರೈವೇಟ್ ಶಾಲೆಗಳಲ್ಲಿ ಅವ್ರ ಮಕ್ಕಳ ಬಗ್ಗೆ ಪೋಷಕರು ಕಾಳಜಿ ವಹಿಸಿ ಸಂಜೆ ಮನೆಗೆ ಬಂದ ತಕ್ಷಣ ಪುಸ್ತಕಗಳನ್ನ ತೆಗೆಸಿ ಅವ್ರ ಕೈಯಲ್ಲಿ ಅದನ್ನ ಹೇಳಿಸುವಂಥದ್ದು, ಮತ್ತೆ ಏನು ಇಲ್ಲಿ ಶಾಲೆಯಲ್ಲಿ ಒಂದು ಶಿಕ್ಷಕರು ಅವ್ರಿಗೆ ಏನು ಅವತ್ತಿನ ಪಾಠ ಮಾಡಿರ್ತಾರೆ ಅಥವಾ ಏನು ಹೇಳ್ಕೊಟ್ಟಿರ್ತಾರೆ ಓದಲಾಗಿರ್ಬೋದು ಅಥವಾ ಬರವಣಿಗೆ ರೂಪದಲ್ಲಾಗಿರ್ಬೋದು, ಅದನ್ನ ನೀವು ಮತ್ತೆ ಮನೆಯಲ್ಲಿ ಅದನ್ನ ತೆಗೆಸಿ ಅದನ್ನ ಪುನರ್ವರ್ತಿತ ಅಂತಂದ್ರೆ ಅದನ್ನ ಮತ್ತೆ ಅಭ್ಯಾಸ ಮಾಡಿಸಿದಾಗ ಆ ಮಕ್ಕಳ ಮನಸ್ಸಿನಲ್ಲಿ ಅದು ದೀರ್ಘಕಾಲ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈಗ ಆ ಮಕ್ಕಳು ಒಂಥರ ಖಾಲಿ ಮಾಡ್ಕೆ ಇದ್ದಂಗೆ, ಅದಕ್ಕೆ ನಾವೇನು ತುಂಬಿಸಿದ್ರು ಅದು ತುಂಬಿಸ್ಕೊಳ್ಳೋಕೆ ರೆಡಿ ಇರುತ್ತೆ. ಇವಾಗ ಬೇಸಿಕ್ ಚೆನ್ನಾಗಿತ್ತು ಅಂತಂದ್ರೆ ಮುಂದೆ ಆ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ, ಕಲಿಕೆಯಲ್ಲಿ ಮುಂದೆ ಬರ್ತಾರೆ. ಅದು ಬಹಳ ಇದು ಮುಖ್ಯವಾದಂಥ ಉದ್ದೇಶ. ಅದಕ್ಕಾಗಿ ನಾವು ಬುಕ್ಸ್ ಅನ್ನ, ವರ್ಣರಂಜಿತವಾದಂಥ ಬುಕ್ಸ್ ಅನ್ನ ಮಕ್ಕಳಿಗೆ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಅದನ್ನ ತಗೊಂಡು ಪೇರೆಂಟ್ಸ್ ಅನ್ನೋರು ತಾವು ದಿನ ಸಂಜೆ ಒಂದು 1.25 ಗಂಟೆ ಆ ಮಕ್ಕಳಿಗಾಗಿ ನಿಮ್ಮ ಸಮಯ ಆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಿದ್ರು ನಿಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಯಾಕಂತಂದ್ರೆ ಈ ಗೌರ್ಮೆಂಟ್ ಶಾಲೆಗಳಿಗೆ ಬರ್ತಕ್ಕಂಥ ಮಕ್ಕಳೆಲ್ಲರೂ ಗೊತ್ತಿರ್ಬೋದು, ಎಲ್ಲ ಪಟ್ಟಣದಿಂದ ಬರ್ತಕ್ಕಂಥ ಮಕ್ಕಳು. ಅವ್ರಿಗೆ ಈ ಪುಸ್ತಕ ಇದು ಒಂದು ಸೆಟ್ ಪುಸ್ತಕ ಒಂದು 750 ರೂಪಾಯಿ ಕಾಸ್ಟ್ ಆಗುತ್ತೆ. ಒಂದು ಸೆಟ್ ಪುಸ್ತಕ, ಬ್ಯಾಗು ಮತ್ತೆ ಪುಸ್ತಕ ಎಲ್ಲ ಸೇರಿದ್ರೆ 1,000 ರೂಪಾಯಿ ಒಂದು ಮಗುವಿಗೆ ಕಾಸ್ಟ್ ಆಗುತ್ತೆ. ಮಕ್ಕಳು ಕಲೀಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ. ಮತ್ತೆ ಪ್ರೈವೇಟ್ ಶಾಲೆಗಳ ಮೇಲೆ ಕಾಂಪೀಟ್ ಮಾಡಿ ನಮ್ಮ ಒಂದು ದಾಖಲಾತಿಯನ್ನ ಸಹ ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಅನಿವಾರ್ಯತೆ ನಮಗಿದೆ. ಯಾಕಂತಂದ್ರೆ ಬರ್ತಾ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ದಿನೇ ದಿನೇ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ. ಅದನ್ನ ನಾವು ಅಭಿವೃದ್ಧಿ ಮಾಡ್ಕೋಬೇಕು, ಮಕ್ಕಳ ಸಂಖ್ಯೆ ದಾಖಲಾತಿಯನ್ನ ಹೆಚ್ಚಿಸ್ಕೋಬೇಕು ಅಂತ ಹೇಳಿ ನಾವು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನ ಮಾಡ್ತಾ ಇದ್ರೆ ಸರ್ಕಾರನೂ ಸಹ ಅದೇ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ PMಶ್ರೀ ಯೋಜನೆಯನ್ನ ಜಾರಿಗೆ ತಂದಿದೆ. ಅದಕ್ಕಾಗಿ ಈ ದಿನ ನಾವು ಎಲ್ಲ ಪೇರೆಂಟ್ಸ್ ಅನ್ನ LKG UKGಗೆ ಬರ್ತಕ್ಕಂಥ ಎಲ್ಲ ಪೇರೆಂಟ್ಸ್ ಅನ್ನ, ಮಕ್ಕಳ ಪೇರೆಂಟ್ಸ್ ಅನ್ನ ಕರೆದಿದ್ವಿ. ಅವರು ಅವರವರ ಒಂದು ಕೆಲಸ ಕಾರ್ಯಗಳ ಒತ್ತಡದಿಂದ ಬರ್ತಾ ಇದ್ದಾರೆ, ಒಬ್ಬೊಬ್ಬರು ಬರ್ತಾ ಇದ್ದಾರೆ. ನಾವು ಎಲ್ಲರನ್ನ ತುಂಬ ಸಮಯ ಕೂರಿಸ್ಕೊಂಡಿರೋಕ್ಕೂ ಆಗಲ್ಲ. ಯಾಕಂದ್ರೆ ಯಾರ ಒಂದು ಕೆಲಸ ಏನಿರುತ್ತೋ, ಅವರ ಒಂದು ಒತ್ತಡ ಏನಿರುತ್ತೋ ಅದನ್ನು ನಾವು ಅರ್ಥ ಮಾಡ್ಕೊಂಡು ಬಂದಂಥವ್ರಿಗೆ ಈ ಬುಕ್ಸನ್ನು ನಾವು ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ನಾವು ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ಆ ಮಕ್ಕಳಿಗೆ ಏನು
ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ ಅದನ್ನ ಮನೆಯಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡು ಆ ಮಕ್ಕಳಿಗೆ ಅದನ್ನ ಹೇಳ್ಕೊಟ್ಟು ಓರಲ್ ಆಗಿ ಏನು ಹೇಳಿದ್ದಾರೆ ಆ ಮಕ್ಕಳು ಕೇಳಿದ ತಕ್ಷಣ ಹೇಳ್ಬಿಡ್ತವೆ ಮಿಸ್ ಇವತ್ತು ನಾನು ಹೇಳಿದ್ದೆ ಹಾಡು ಹೇಳ್ಕೊಟ್ರು ಈ ಕಥೆ ಹೇಳ್ಕೊಟ್ರು ಇದನ್ನ ಬರ್ಸಿದ್ದಾರೆ ಅಂತ ಹೇಳಿ ಅದನ್ನ ನೀವು ಮತ್ತೆ ಇನ್ನೊಂದ್ಸರಿ ಕೇಳಿದಾಗ ಅವು ಮತ್ತೆ ಅದನ್ನ ರಿಪೀಟ್ ಮಾಡೋದ್ರಿಂದ ಆ ಮನಸ್ಸಿನಲ್ಲಿ ಒಂದು ಹೆಚ್ಚು ಕಾಲ ಉಳಿಯುತ್ತೆ ಮಕ್ಕಳ ಒಂದು ಪ್ರೋಗ್ರೆಸ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಬೇರೆ ಎಲ್ಲ PMC ಶಾಲೆಗಳಲ್ಲಿ ಈಗ ಶಿಬಿಘಟ್ಟದಲ್ಲಿ ಇರ್ಬೋದು, ಶಿಬಿಘಟ್ಟ ತೈಬಾನಗರ ಉರ್ದು ಶಾಲೆಯಲ್ಲಿ ಸಹ ಈ ಒಂದು PMC ಚಿಂತಾಮಣಿ ತಾಲೂಕಿಗೆ ಎರಡಿದೆ, ಚಿಕ್ಕಬಳ್ಳಾಪುರ ತಾಲೂಕಿಗೆ ಎರಡಿದೆ. ಎಲ್ಲ ಕಡೆನೂ ಸಹ LKG UKG ಮಕ್ಕಳು ಕಾಂಪಿಟೇಷನ್ ಆಗೋಯ್ತು, ಏನೋ ಅವ್ರನ್ನ ಕರ್ಕೊಂಬಂದು ಸೇರಿಸೋದಕ್ಕೆ. ಆದ್ರೆ ನಮ್ಮಲ್ಲಿ ಯಾಕೋ ಇಲ್ಲಿ ಅಷ್ಟೊಂದು ಆಸಕ್ತಿಯನ್ನು ತೋರಿಸ್ತಾ ಇದೆ LKG UKG ಮಕ್ಕಳನ್ನ ಸೇರಿಸೋದಕ್ಕೆ. ಅದರಲ್ಲಿ LKG UKG ಮತ್ತೆ PKG ಮಕ್ಕಳನ್ನ ನಾವು ಇಟ್ಕೊಳ್ಸೋದಕ್ಕೆ ಅಂಗನವಾಡಿಯವರು ಸಹ ನಮ್ಮ ಮೇಲೆ ಗಲಾಟೆ. ಮತ್ತೆ KDP ಮೀಟಿಂಗ್ ಅಲ್ಲೂ ಸಹ KDP ಮೀಟಿಂಗ್ ಪಂಚಾಯತಿ ನಮ್ಮ ಮೇಲೆ ಸರ್ ನೀವ್ ಹೇಳ್ತಾ ಇದ್ದೀರಿ PKG ಮಕ್ಕಳನ್ನ ಅಂಗನವಾಡಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ತೋರಿಸ್ಕೊತಾ ಇಲ್ಲ, ನಾವೇನ್ ಮಾಡ್ಬೇಕು, ನಮ್ದು ಅಂಗನವಾಡಿಗಳನ್ನ ನಾವು ಬಾಗ್ಲಾಕ್ಬೇಕಾ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀವಿ ನೀವು ಅಂತ ಹೇಳ್ಬಿಟ್ಟು ಅವ್ರ ಗಲಾಟೆ. ಈ ರೀತಿಯ ಪರಿಸ್ಥಿತಿ ಇರುವಾಗ ನಾವು ಮಕ್ಕಳನ್ನ ಕರೆಸಿ ಇನ್ನೊಂದು ಏನಂತಂದ್ರೆ ಈ ಮಕ್ಕಳಿಗೆ ಸರ್ಕಾರದಿಂದ ಯಾವುದೇ ಒಂದು ಊಟದ ವ್ಯವಸ್ಥೆಗಾಗ್ಲಿ, ಬಟ್ಟೆಗಾಗ್ಲಿ, ಬಾಳೆಹಣ್ಣಾಗ್ಲಿ ಏನಕ್ಕೂ ಆ ಮಕ್ಕಳಿಗೆ ₹1 ಬರ್ತಾ ಇಲ್ಲ. ಅದೆಲ್ಲವನ್ನ ನಾವು ಬೇರೆ ಮಕ್ಕಳ ಒಂದು ಗೈರು ಹಾಜರಿ ಟೈಮಲ್ಲೂ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಅಡ್ಜಸ್ಟ್ ಮಾಡಿ ಈ ಮಕ್ಕಳನ್ನು ನಾವು ಸುಧಾರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಸೇರಿಸೋದ್ರಿಂದ ತುಂಬಾ ಅನುಕೂಲವಿದೆ. ಈಗ ಗೌರ್ಮೆಂಟ್ ಶಾಲೆಯಲ್ಲಿ ಓದಂತ ಮಕ್ಕಳಿಗೆ ಕನ್ನಡ ಮಾಧ್ಯಮಕ್ಕೆ 5 ಅಂಕಗಳನ್ನ ಒಂದು ರಿಸರ್ವೇಶನ್ ಇಂದಲ್ಲಿ ಕೊಡ್ತಾರೆ. ರೂರಲ್ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅವ್ರಿಗೆ ಅಂತ ಕೆಲಸಕ್ಕೆ ಸೇರಿದಾಗ ಮತ್ತೆ ಉನ್ನತ ವ್ಯಾಸಂಗಕ್ಕೆ ಅವ್ರಿಗೆ ಒಂದು 5 ಅಂಕಗಳನ್ನ ಕೊಡ್ತಾರೆ. ಈಗ 10 ಅಂಕಗಳು ಕನ್ನಡ ಮಾಧ್ಯಮ ಮತ್ತೆ ರೂರಲ್ ಇದಕ್ಕೆ 10 ಅಂಕಗಳು ಸಿಗುತ್ತೆ. ಅದೇ ಪ್ರೈವೇಟ್ ಸ್ಕೂಲಲ್ಲಿ ಹೋಗಿದ್ರೆ ಅವ್ರಿಗೆ ಒಂದು ತರಗತಿಯನ್ನು ಸಹ ಅವ್ರಿಗೆ ಯಾವ ಒಂದು ಅನುಕೂಲನೂ ಸಿಗಲ್ಲ. 1ನೇ ಕ್ಲಾಸ್ ಅಲ್ಲಿ ಓದ್ಬಿಟ್ಟು ಮತ್ತೆ ಪೂರ್ತಿ 9 ತರಗತಿಗಳನ್ನು ಇಲ್ಲಿ ಓದಿದ್ದಾರೆ ಅಂತ ಒಂದು ತರಗತಿಯಲ್ಲಿ ಓದಿದ್ದಾರೆ ಅಂತ ಅವ್ರಿಗೆ ಓದಂತ ಪ್ರೈವೇಟ್ ಶಾಲೆಯಲ್ಲಿ ಓದಂತ ಕೆಪಾಸಿಟಿ ಸರ್ಕಾರ ಸವಲತ್ತುಗಳನ್ನು ಕೊಡಲ್ಲ. ಹಾಗಾಗಿ ಈ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಹೇಳ್ತಾ ಈ ದಿನ ಈ ಒಂದು ಪುಸ್ತಕಗಳನ್ನ ವಿತರಣೆ ಮಾಡೋದಕ್ಕೆ ನಿಮ್ಮನ್ನೆಲ್ಲ ಕರೆಸಿ ಹೀಗೆ ಒಂದು 5 ನಿಮಿಷ ಕೂರಿಸಿ ಧನ್ಯವಾದಗಳನ್ನು ಹೇಳ್ತಾ